ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತುಂಬ ಬೇಡಿಕೆ ಇದ್ದಂತಹ ಒಂದು ಚಾಪ್ಟರ್ ಅಂತಂದರೆ ಅಭಿವೃದ್ಧಿ ಅಂದಯುಗ, ಅದರಾಚಿನ ಒಂದು ಯುಗ. ಈ ಒಂದು ಗದ್ಯ ಏನಿದೆ, ಇದರಿಂದ ಶೇಕಡ ನಿಮಗೆ 5, 10 ಅಥವಾ 2 ಮಾರ್ಕ್ಸ್ ಬರುವಂತಹ ಸಾಧ್ಯತೆ ಇದೆ. ಈ ಒಂದು ಗದ್ಯನ ಬರೆದಿರೋರು ಕವಿಶ್ರೇಷ್ಠರು ನಾಗೇಶ್ ಹೆಗ್ಡೆ. ಓಕೆ, ನಾವು ಸ್ಟೋರಿಗೆ ಬರೋಣ. ಏನಿದು ಇದರಲ್ಲಿ ಬರೋ ಸ್ಟೋರಿ ಅಂತಂದರೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಒಟ್ಟು ಒಂದು ಸ್ಪೋರ್ಟ್ಸ್ ಬಗ್ಗೆ ಅವರು ಮಾತಾಡ್ತಾರೆ. ಅಂದರೆ ಒಂದು ಸ್ಪೋರ್ಟ್ ಅಚೀವ್ಮೆಂಟಲ್ಲಿ ಏನಂತ ಒಂದು ಸ್ಪೆಷಾಲಿಟಿ ಇದೆ ಅಂತಂದರೆ, ಇದೊಂದು ಅಟ್ ಪ್ರೆಸೆಂಟ್ ಸಿಚುವೇಶನ್ ಏನಪ್ಪ ಅಂತ ಅಂದರೆ, ನಿಮಗೆ ಇದು ಸಿಲೆಬಸ್ ಇಂಟ್ರೊಡ್ಯೂಸ್ ಆಗಿರೋದು ಒಂದು ಕೊರೋನಾ ಟೈಮಲ್ಲಿ ಆಗಿರೋದ್ರಿಂದ ಅಂದರೆ ಒಂದು ಅಪ್ಡೇಟೆಡ್ ವರ್ಷನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಒಂದು ಸ್ಪೋರ್ಟ್ಸ್ ಬಗ್ಗೆ ಏನಪ್ಪ ಅಂತ ಅಂದರೆ, ಈ ಒಂದು ಕೊರೋನಾ ಸಂದರ್ಭದಲ್ಲೂ ಕೂಡ ಒಂದು ಅದ್ಭುತವಾದ ಸಾಧನೆ ಮಾಡಿದಂಥ ಒಬ್ಬ ಸ್ಪೋರ್ಟ್ಸ್ ಮಹನೀಯ ನೀರಜ್ ಚೋಪ್ರಾ ಅವ್ರ ಬಗ್ಗೆ ಇಲ್ಲಿ ಈ ಸ್ಟೋರಿಲಿ ಮಾತಾಡ್ತಾರೆ. ಅದೆಲ್ಲ ಆದಮೇಲೆ ಅಭಿವೃದ್ಧಿ ಮೀನ್ಸ್ ಡೆವಲಪ್ಮೆಂಟ್ ಅದು ತೀರಾ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಒಂದು ಅಂಧಯುಗ ಮೀನ್ಸ್ ಒಬ್ಬ ಮನುಷ್ಯನಿಗೆ ಬ್ಲೈಂಡ್ ಆದಾಗ ಅವನಿಗೆ ಏನೂ ಕಾಣಿಸಲ್ಲ. ಸೊ ಅಂದರೆ ಅವ್ನ ಕಣ್ಣು ಮುಂದೆ ಒಂದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಸೊ ಅವನು ಅದಕ್ಕೆ ಕಾಣಿಸಲ್ಲ. ಅದೇ ರೀತಿ ನಾವು ಡೆವಲಪ್ಮೆಂಟ್ ಅಂತ ಅನ್ಕೊಂಡು ತೀರಾ ಒಂದು ಅಂಧದ ಯುಗ ಅಂದರೆ ಒನ್ ಆಫ್ ದ ವರ್ಸ್ಟ್ ಯುಗಕ್ಕೆ ನಾವು ಹೋಗ್ತಿದ್ದೀವ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಅಪ್ ಆಗುತ್ತೆ ಸ್ನೇಹಿತರೆ. ಸೊ ಏನಿದು ಅಭಿವೃದ್ಧಿ ಅಂಧಯುಗ, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲು ಅವರು ಆ್ಯಸ್ ಐ ಸೆಡ್ ಒಂದು ಸ್ಪೋರ್ಟ್ಸ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಆ್ಯಂಡ್ ಒಂದು ಸೈಂಟಿಫಿಕ್ ಆಗಿ ಕೂಡ ಮಾತಾಡ್ತಾರೆ. ಮೀನ್ಸ್ ತೀರಾ ನಾವು ಒಂದು ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ಸೊ ಯಂತ್ರೀಕರಣ. ಸೊ ನಾನು ಯಾಕೆ ಇಂಗ್ಲೀಷಲ್ಲಿ ಹೇಳಿದೆ ಅಂತ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ. ಸೊ ಯಂತ್ರೀಕರಣ ಆಗಿರ್ಬೋದು. ಸೊ ಈ ಥರದ್ದು ಒಂದು ರೀತಿ ಡೆವಲಪ್ಮೆಂಟ್, ಸೊ ಈ ಥರದ್ದೆಲ್ಲ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಸ್ವಲ್ಪ ಸಬ್ ಟಾಪಿಕ್ಸ್ ಆಗಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು 2 ಮಾರ್ಕ್ಸ್ ಬರೋಂತಹ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳಿ. ನೀರಜ್ ಚೋಪ್ರಾಗೆ ಅಭಿನಂದನೆಗಳು. ಇಡೀ ರಾಷ್ಟ್ರದ ಎಲ್ಲರ ಎದೆಯನ್ನು 56 ಇಂಚು ಉಬ್ಬೋ ಹಾಗೆ ಮಾಡಿದನಲ್ಲ. ಈ ಬಾರಿ ಅನೇಕ ಸಂಕಷ್ಟಗಳ ನಡುವೆ ಒಲಿಂಪಿಕ್ಸ್ ನಡೆಯಿತು. ಸೊ ಇದನ್ನು ಕೇಳ್ಬೋದು ಅವರು. ಇವೆಲ್ಲ ಕೀ ಟರ್ಮ್ಸು ನೀವು ಬರೀಬೇಕಾಗುತ್ತೆ. ಸೊ ಇದು ನಿಮಗೆ ಮಾರ್ಕ್ಸ್ನ ವ್ಯಾಲ್ಯುವೇಷನ್ನ ಕ್ಯಾರಿ ಮಾಡುತ್ತೆ. ಸೊ ಇದನ್ನು ಮೆನ್ಷನ್ ಮಾಡಬೇಕು. ಎಷ್ಟು ಇಂಚು? 56 ಇಂಚು. ಸೊ ಒಲಿಂಪಿಕ್ಸ್ ನಡೆಯಿತು. ಕೊರೋನಾ ಮಹಾಮಾರಿಯಿಂದಾಗಿ ಕ್ರೀಡಾಂಗಣ ಖಾಲಿ. ಟೋಕಿಯೋಗೆ ಅಪರೂಪ ಎನಿಸಿದ 42 ಡಿಗ್ರಿ ಶೆಕೆಯಿಂದ ಕ್ರೀಡಾಳುಗಳು ಒಡ್ಡಾಡ್ತಾ ಇದ್ರು. ಜೊತೆಗೆ ಅಗೀಬಿಸ್ ಸುಂಟರಗಾಳಿ, ಟೈಫೂನ್ ಅತ್ತಲೇ ಸಾಗಿ ಬರ್ತಾ ಇತ್ತು. ಸದ್ಯ ಎಲ್ಲ ಸುಖಾಂತವಾಯಿತು. ಮೀನ್ಸ್ ಅವ್ರು ಏನಪ್ಪ ಹೇಳ್ತಿದ್ದಾರೆ ಅಂತಂದರೆ, ಈ ಒಂದು ಒಲಿಂಪಿಕ್ಸ್ ನಡೆಯುವಂಥ ಸಮಯದಲ್ಲಿ ಟೋಕಿಯೋದಲ್ಲಿ ಒಂದು 42 ಡಿಗ್ರಿ ಶೆಕೆ ಇದ್ದರೂ ಕೂಡ, ಬಿಸಿಲಿದ್ರೂ ಕೂಡ ಒಂದು ಟೈಫೂನ್ ಸುಂಟರಗಾಳಿ ಅಂತ ಏನಿದೆ ಅದು ಬಂತು. ಬಿಸಿಲಿದ್ದಾಗ ಮಳೆ ಬರಬಾರ್ದು ಅಂತ ಅಲ್ಲ, ಬಿಸಿಲಿದ್ದಾಗ ಗಾಳಿ ಕೂಡ ಬರಬಾರ್ದು ಅಂತಲೂ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ 47 ಡಿಗ್ರಿ ಬಿಸಿಲಿದ್ರೂ ಕೂಡ ಒಂದು ಟೋಕಿಯೋಗೆ ಒಂದು ಅಪರೂಪವಾದಂತಹ ಒಂದು ಟೈಫೋನ್ ಸುಂಟರಗಾಳಿ ಬರುತ್ತೆ. ಸೊ ಅದ್ರ ಹೆಸರು ಅಗೀಬಿಸ್ ಅಂತ. ನೋಡಿ, ಇದು ಕೂಡ 2 ಮಾರ್ಕ್ಸ್ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು ನೀವು ಗಮನ ಇಡಬೇಕು ಸ್ನೇಹಿತರೆ, ಸರಿನಾ? ಇಂದಿನ ಕ್ಲಬ್ ಹೌಸ್ ಸಭೆಯಲ್ಲಿ ನಾನು ಮಾತನಾಡಬೇಕು ಅಂತ ಮಿತ್ರ ಹರ್ಷ ಕುಗ್ವೆ ಈ ವಿಶೇಷ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಒಂದು 3 ಯೂನಿಟ್ಸ್ ಅಂದರೆ 3 ಸಬ್ ಪಾಯಿಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಯಾವುದು ಬೇಕಾದರೂ ಅವರು 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಓಕೆನಾ? ಸರಿ. ಸೊ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಫ್ರೆಂಡ್ಸ್, ನೀವು ಸ್ವಲ್ಪ ಕಾಮನ್ ಆಗಿ ಥಿಂಕ್ ಮಾಡಿ. ಅಂದರೆ ಲೈಕ್ ಜನರಲ್ ನಾಲೆಜ್ ಇರಬೇಕು. ಏನಪ್ಪ ಅಂದರೆ ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ ಅವ್ರು ತಿಳಿದಿರಬೇಕು ನಮ್ಮ ದೇಶದಲ್ಲಿ ಆಗು ಹೋಗುಗಳು ಏನು ನಡೀತಿವೆ ಅಂತ. ನೋಡಿ, ನಿಮಗೆ ಎಲ್ಲರಿಗೂ ನಾನು ಹೇಳ್ತೀನಿ 80%, 100 ಒಂದು 80 to 70% ಪಕ್ಕ ಗೊತ್ತಿರುತ್ತೆ ನೀರಜ್ ಚೋಪ್ರಾ. ಸೊ ಅವ್ರು ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ ಗೆದ್ದರು. ಸೊ ಅವ್ರ ಬಗ್ಗೆ ಇಲ್ಲಿ ಕೊಟ್ಟಿರೋದ್ರಿಂದ ಸೊ ನಿಮಗೆ ಜನರಲ್ ನಾಲೆಜ್ ಆಗಿದ್ರೂ ಕೂಡ ಇದನ್ನು ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಬರೀತೀರಾ,
ಸರಿನಾ? ಓಕೆ, ಒಂದು ಕ್ಲಬ್ ಹೌಸಲ್ಲಿ ಇರ್ತಾರೆ ಇವರು. ಸೊ ಕ್ಲಬ್ ಹೌಸಲ್ಲಿದ್ದಾಗ ಅವರ ಒಂದು ಮಿತ್ರ ಏನಿರ್ತಾರೆ, ಹರ್ಷ ಕುಗ್ಗೆ ಅನ್ನೋದು ಅವ್ರ ಹೆಸರು. ಸೊ ಅವ್ರಿಗೆ ಒಂದು ವಿಶೇಷ ದಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೀನ್ಸ್ ಅಲ್ಲೊಂದು ಅಲ್ಲಿ ಒಂದು ಕಾನ್ಸೆಪ್ಟ್ ಬಗ್ಗೆ ಅವರು ಮಾತಾಡ್ತಾರೆ. ಸೊ ಅದೇನಪ್ಪ ಅಂತ ಅಂದರೆ, ನಿಮಗೆ ಸಿಂಪಲ್ಲಾಗೆ ಒಂದು ಕೊಟ್ಟಿದ್ದೀನಿ ಇಂಗ್ಲೀಷಲ್ಲಿ. ಸೊ ಜಪಾನ್ ಸ್ಟೋರಿ ಬಗ್ಗೆ ಮಾತಾಡ್ತಾರೆ. ಫ್ರೆಂಡ್ಸ್, ಈಗಲೇ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಸೊ ನಿಮ್ಗೇನಾದರೂ ಸ್ವಲ್ಪ ಜನರಲ್ ನಾಲೆಜ್ ಅಂದರೆ ಯಾವ ಥರ, ನಿಮಗೆ ದೇಶದಲ್ಲಿ ಏನೇನು ನಡೀತಿದೆ, ಹಿಂದೆ ಏನು ನಡೆದಿತ್ತು, ಸೊ ಇದ್ರ ಬಗ್ಗೆ ಎಲ್ಲ ನೀವು ಕ್ಲೀನಾಗಿ ಹೇಳ್ತೀರಾ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ತದೆ. ಈಗ ನಾನು ನಿಮಗೆ ಯಾವುದಾದ್ರೂ ಒಂದು IPL ಮ್ಯಾಚ್ ಬಗ್ಗೆ ಕೇಳಿದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಸ್ಟೋರಿ ಹೇಳ್ತೀರಾ. ಒಂದು ಮೂವಿ ಬಗ್ಗೆ ಕೇಳಿದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಸ್ಟೋರಿ ಹೇಳ್ತೀರಾ. ಸೊ ನಿಮಗೆ ಒಂದು 50 ದಶಕ ಮುಂದೆ, ಮೀನ್ಸ್ ಫ್ಯೂಚರಲ್ಲಿ ಯಾರಾದರೂ ಕೇಳಿದ್ರೆ ನೀವು ಹೇಳ್ತೀರಾ, ಓ ನಮ್ಮ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಈ ಥರ ಕೊರೋನಾನ ಒಂದು ವೈರಸ್ ಬಂದಿತ್ತು, ಉಕ್ರೇನಲ್ಲಿ ಆ ಥರ ವಾರ ಇತ್ತು, ಮತ್ತು ಇನ್ನೊಂದು ಎಲ್ಲೋ ದೇಶ ಮೀನ್ಸ್ ಪಾಕಿಸ್ತಾನ ಪಕ್ಕದಲ್ಲಿ ಇದೆಯಲ್ಲ ಅಲ್ಲೆಲ್ಲೋ ಮೀನ್ಸ್ ಬೇರೆಯವರು ಬಂದು ಆಕ್ರಮಿಸಿಕೊಂಡ್ರು, ಮತ್ತು ನಮ್ಮ ದೇಶದಲ್ಲಿ ಸುಂಟರುಗಳಿ ಬಂದಿತ್ತು ಅಂತ ಇನ್ನೊಂದು 50 ವರ್ಷ ಬಿಟ್ಟು ಕೇಳಿದ್ರೆ ನೀವು ಹೇಳ್ತೀರಾ. ಯಾಕೆಂದರೆ ನಿಮಗೆ ಗೊತ್ತು ಅದ್ರ ಬಗ್ಗೆ, ಎಕ್ಸ್ಪೀರಿಯನ್ಸ್ಡ್ ಆಗಿರುತ್ತೆ. ಸೊ ಇನ್ನು 50 ವರ್ಷ ಫ್ಯೂಚರಲ್ಲಿ ನಿಮಗೆ ಅದ್ರ ಬಗ್ಗೆ ಕೇಳಿದ್ರೆ ನೀವು ಹೇಳ್ತೀರಲ್ವಾ, ಇಲ್ಲೂ ಅದೇ ಸ್ಟೋರಿನೇ. ಸೊ ಏನಪ್ಪ ಇದು ಅಂತಂದರೆ, ಹಿರೋಶಿಮಾ ನಾಗಸಾಕಿ ಸ್ಟೋರಿ ನಿಮ್ಗೆ ಪಕ್ಕಾ ಗೊತ್ತೇ ಇರುತ್ತೆ. ಸೊ ನ್ಯೂಕ್ಲಿಯರ್ ವೆಪನ್ ಏನಿದೆ, ಅದು 2 ಬಾಂಬ್ ಏನೋ ಬಿಡ್ತಾರೆ, ಒಂದು ಹಿರೋಶಿಮಾ ಮೇಲೆ, ಇನ್ನೊಂದು ನಾಗಸಾಕಿ ಮೇಲೆ. ಸೊ ಅದೇ ಸ್ಟೋರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಡೇಟ್ಸ್ನೆಲ್ಲ ನೆನ್ಪಿಟ್ಕೊಳ್ಳಿ. ಇದೆಲ್ಲ ನಿಮ್ಗೆ ಗೊತ್ತಿರೋದೇನೆ, ನಿಮ್ಗೆ ಗೊತ್ತಿಲ್ಲದೆ ಇರೋದಂತ ಏನಿಲ್ಲ. ಸೊ ನಾನು ಜಸ್ಟ್ ಬ್ರಷ್ ಅಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅದ್ರ ಬಗ್ಗೆ ಇಲ್ಲಿ ನೋಡಿ, ಮೊನ್ನೆ ಆಗಸ್ಟ್ 6 ಹಿರೋಶಿಮಾ ದಿನ ಇತ್ತು. ಇಂದು ಆಗಸ್ಟ್ 8 ನಾಗಸಾಕಿಯ ದಿನ. ಏನಿದು, ಏನಪ್ಪ ಅಂದರೆ, ಆಗಸ್ಟ್ 6ರಲ್ಲಿ ಅವ್ರು ಬಾಂಬ್ ಹಾಕಿರೋದು ಹಿರೋಶಿಮಾ ಮೇಲೆ, ಆಗಸ್ಟ್ 8ರಲ್ಲಿ ಅವ್ರು ಬಾಂಬ್ ಹಾಕಿರೋದು ನಾಗಸಾಕಿ ಮೇಲೆ. ಆ ಆಟಮ್ ಬಾಂಬ್ಗಳನ್ನು ಸೃಷ್ಟಿ ಮಾಡಿದ್ದು ಇದೆಯಲ್ಲ, ಪರಮ ಸೂಕ್ಷ್ಮ ಪರಮಾಣುವನ್ನು ಒಡೆದ, ಅದರಿಂದ ಅಪಾರ ಶಕ್ತಿ ಹೊಮ್ಮಿಸೋಕೆ ಕಲಿತಿದ್ದು, ಅದು ವಿಜ್ಞಾನದ ಪರಮೋಚ್ಚ ಸಾಧನೆ. ನೋಡಿ, ಇದು ಕೂಡ 2 ಮಾರ್ಕ್ಸ್ಗೆ ಕೇಳ್ತಾರೆ. ಇದು ಸಿಂಪಲಾಗಿ ಹೇಳ್ತೀನಿ, ಏನಿಲ್ಲ ಗುರು. ಆಟಮ್ ಬಾಂಬ್ ಎಲ್ಲ ಕ್ರಿಯೇಟ್ ಮಾಡ್ತಾರಲ್ಲ, ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಅದರಲ್ಲಿ 2 ರೀತಿ ಇದೆ. ಒಂದು ನ್ಯೂಕ್ಲಿಯರ್ ಫ್ಯೂಷನ್, ಇನ್ನೊಂದು ನ್ಯೂಕ್ಲಿಯರ್ ಫಿಷನ್. ಸೊ ಅದೇನಪ್ಪ ಅಂತ ಅಂದರೆ, ನಿಮಗೆ ಗೊತ್ತು, ಅದು ಆಟಮ್ ಪಾರ್ಟಿಕಲ್ಸ್ ಎಲ್ಲ ಹಿಂಗೆ ಡಿವೈಡ್ ಆಗಿ ಅದು ಒಂದು ಬಾಂಬ್ದು ಅಷ್ಟೊಂದು ಈಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನೇ ಅವರಿಲ್ಲೇ ಕನ್ನಡದಲ್ಲಿ ಕೊಟ್ಟಿರೋದು. ಸೊ ಆಟಮ್ ಬಾಂಬ್ಗಳ ಸೃಷ್ಟಿ ಮಾಡಿದ್ದು ಇದೆಯಲ್ಲ, ಪರಮ ಸೂಕ್ಷ್ಮ ಪರಮಾಣುವನ್ನು ಒಡೆದು ಅದರಿಂದ ಚಿಕ್ಕ ಪಾರ್ಟ್ಸ್ ಮಾಡಿ ಅದರಿಂದ ಒಂದು ಅಪಾರವಾದ ಶಕ್ತಿಯನ್ನು ಕ್ರಿಯೇಟ್ ಮಾಡಿ ಹೊಮ್ಮಿಸೋಕೆ ಕಲಿತಿದ್ದು, ಅದು ವಿಜ್ಞಾನದ ಪರಮೋಚ್ಚ ಸಾಧನೆ. ಯಾಕೆ ಇದು ವಿಜ್ಞಾನದ ಪರಮೋಚ್ಚ ಸಾಧನೆ ಅಂದರೆ ಫ್ರೆಂಡ್ಸ್, ನಿಮಗೆ ನ್ಯೂಕ್ಲಿಯರ್ ವೆಪನ್ದು ಅದರ ಒಂದು ಡಿಸ್ಟ್ರಕ್ಟಿವ್ ಮ್ಯಾನರಿಸಮ್ ಬಗ್ಗೆ ಗೊತ್ತಿರಲ್ಲ. ಅದು ಒಂದು ಕಡೆ ನೀವು ಬಾಂಬ್ ಹಾಕಿದಾಗ, ಆ ಬಾಂಬ್ ಹಾಕಿ ಒಂದು 100-200 ವರ್ಷ ಆದರೂ ಕೂಡ ಅದ್ರ ಎಫೆಕ್ಟ್ ಹೋಗಲ್ಲ. ಮೀನ್ಸ್ ಅಲ್ಲಿ ಮಣ್ಣೀರು ಇರುತ್ತಲ್ಲ, ಅಲ್ಲಿ ನಾವು ಬೆಳೆ ಬೆಳೆಯೋಕ್ಕಾಗಲ್ಲ. ಮೀನ್ಸ್ ಅಲ್ಲಿ ಜನಸಂಗತಿ ಇರ್ತಾರಲ್ಲ, ಅವ್ರ ಗುಣಮಕ್ಕಳು ಕೂಡ ಅಂಗವಿಕಲಾಗಿ ಹುಡ್ತಾರೆ. ಸೊ ಈ ಥರದ್ದು ಒಂದು ವರ್ಸ್ಟ್ ಲೈಫ್ ಅವ್ರ ವರ್ಸ್ಟ್ ಸಿಚುವೇಶನ್ನ ಅವರು ಲೀಡ್ ಮಾಡಬೇಕಾಗಿರುತ್ತೆ. ಸರಿನಾ? ಸೊ ಅದಕ್ಕೆ ಅದು ತುಂಬ ಡೇಂಜರಸ್ ವೆಪನ್ ಅಂತ ಕೂಡ ಕರೀತಾರೆ. ಅದಾದಮೇಲೆ ಇಷ್ಟು ವರ್ಷ ಆದರೂ ಕೂಡ ಅವರು ಬಾಂಬ್ನ ಯೂಸ್ ಮಾಡಿಲ್ಲ. ಸೊ ಅದು ಕೂಡ ನಾವು ಕೀ ಪಾಯಿಂಟ್ನ ನೋಡಬೇಕು. ಸೊ ಅದು ಎಷ್ಟು ಡೇಂಜರ್ ಅಂತ ತಿಳಿಸುತ್ತೆ. ಸೊ ಒಂದು ಅಷ್ಟು ಚಿಕ್ಕ ಪಾರ್ಟ್ಸ್ ಮಾಡಿ ಅದು ಅಷ್ಟು ಒಂದು ಪರಮೋಚ್ಚವಾದ ಶಕ್ತಿನ ಅದು ಕ್ರಿಯೇಟ್ ಮಾಡುತ್ತಲ್ಲ, ಸೊ ಅದನ್ನು ಕಲ್ತಿದೆಯಲ್ಲ, ಅದೇ ವಿಜ್ಞಾನದ ಪರಮೋಚ್ಚ ಸಾಧನೆ ಅಂತ ಹೇಳ್ತಾರೆ. ಇದು 2 ಮಾರ್ಕ್ಸ್ಗೆ ಸಾಧ್ಯತೆ ಇರುತ್ತೆ. ಸೊ ಗಮನ ಇಡಿ. ಈ ಜಗತ್ತನ್ನೇ ಅದು ನಾಶ ಮಾಡಲು ಸಾಧ್ಯ ಅನ್ನೋದು ಜಪಾನಲ್ಲಿ ಸಾಬೀತಾಯಿತು. ನಿಮ್ಗೆ ಗೊತ್ತಿರ್ಬೋದು, ಜಪಾನಲ್ಲಿರುವ ಹಿರೋಶಿಮಾ ಮತ್ತು ನಾಗಸಾಕಿ ಎಂಬ 2 ಊರಿನ ಮೇಲೆ ಅಮೇರಿಕ ದಾಳಿ ಮಾಡುತ್ತೆ. ಇದು ಸ್ಟೋರಿ ನಿಮಗೆ ನ್ಯೂಸಲ್ಲಿ ಹೇಳ್ತಾ ಇರ್ತಾರೆ. ಉಕ್ರೇನ್ಗೆ ರಷ್ಯಾ ಕೂಡ, ಅಮೇರಿಕಾ ಜಪಾನ್ಗೆ ಮಾಡಿದಂತೆ ಉಕ್ರೇನ್ಗೆ ರಷ್ಯಾ ಕೂಡ ಮಾಡ್ಬೋದು ಅಂತ TV9 ತೋರಿಸ್ತಾ ಇರ್ತಾರೆ. ನೀವು ಅದನ್ನು ಗಮನಿಸಿ ನೋಡಿದರೆ ಮೀನ್ಸ್ ಅದೇ ಸ್ಟೋರಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೊಟ್ಟಿರೋದೇನೋ, ಅವರು ಜಪಾನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಿರೋಶಿಮಾದಲ್ಲಿ ಯುರೇನಿಯಂ ಬಾಂಬ್ ಬಿದ್ದಾಗ ಏಕ್ದಮ್ 1.25 ಲಕ್ಷ ಜನ ಸತ್ತರು. ನಾಗಸಾಕಿಯಲ್ಲಿ ಪ್ಲುಟೋನಿಯಂ ಬಾಂಬ್ ಬಿದ್ದಾಗ ಸುಮಾರು
80,000 ಜನ ಸತ್ತರು. ಒಟ್ಟು ಸುಮಾರು 225,000 ಒಂದೆರಡು ವಾರಗಳಲ್ಲಿ ಸತ್ತರು. ಪಾಯಿಂಟ್ ಟು ಬಿ ನೋಟೆಡ್. ಅದರಿಂದ ನಂತರದ ವರ್ಷದಲ್ಲೂ ನಂತರದ ಪೀಳಿಗೆಯವರು ಲೆಕ್ಕವಿಲ್ಲದಷ್ಟು ಜನ ಸತ್ತರು. ಇಲ್ಲ, ಅಬ್ಸರ್ವ್ ಮಾಡಿ, ನಂತರದ ಪೀಳಿಗೆಯಲ್ಲಿ ಯಾಕಪ್ಪ ಸತ್ತೋಯ್ತಾರೆ? ಇವಾಗ ಬಾಂಬ್ ಹಾಕ್ತಾಗಲ್ಲ ಒಬ್ಬರು ಸಾಯ್ಬೇಕು, ಅದಾದ್ಮೇಲೆ ನಂತರ ಬರೋ ಪೀಳಿಗೆಗಳು ಯಾಕೆ ಸಾಯ್ತಾರೆ? ಯಾಕೆ ಅಂದರೆ ಆ ಬಾಂಬ್ ಕ್ರಿಯೇಟ್ ಮಾಡಿರೋ ರೇಡಿಯೇಷನ್ಸ್ ಏನಿರುತ್ತೆ ಅದು ಏರಲ್ಲಿ, ವಾಟರಲ್ಲಿ, ಸಾಯಿಲಲ್ಲಿ ಎಲ್ಲ ಕಡೆ ಅಬ್ಸರ್ವ್ಡ್ ಆಗಿರುತ್ತೆ. ಸೊ ಅಲ್ಲಿ ಜನಸಂಗತಿ ಒಂದು ಲೀವಿಂಗ್ ಕಂಡೀಷನಲ್ಲಿ ಇರಲ್ಲ. ಮೀನ್ಸ್ ಅದೇ ನೀರು ಕುಡಿತಾರೆ, ಅಲ್ಲೇ ಬೆಳೆದಿದ್ದನ್ನ ತಿಂತಾರೆ. ಸೊ ಅಂಥ ಪರಿಸ್ಥಿತಿಲಿ ಏನಾಗುತ್ತೆ, ಒಂದು ಅಂಗವಿಕಲರಾಗಬಹುದು, ಇಲ್ಲಾಂದರೆ ಸ್ವಲ್ಪ ಶಕ್ತಿ ಇದ್ದವರು ಕೂಡ ಬದುಕಿರ್ತಾರೆ, ಅದೇ ಅವರು ಜೀವಂತ ಶವದ ಥರ. ಸೊ ಅದನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಅದರಿಂದ ನಂತರದ ವರ್ಷದಲ್ಲೂ ಪೀಳಿಗೆಯವರು ಲೆಕ್ಕವಿಲ್ಲದಷ್ಟು ಜನ ಸತ್ತರು. ಯಾಕೆಂದರೆ ರೇಡಿಯೇಷನ್ಸ್ ಏರಲ್ಲಿ ಮಿಕ್ಸ್ ಆಗಿರುತ್ತಲ್ಲ, ಸೊ ಅದು ಕಾರಣ ಅವ್ರು ಸಾಯ್ತಾರೆ. ಬಾಂಬ್ ಹಾಕೋದವ್ರು ಒಂದೇ ಸತಿ, ಬಟ್ ನಂತರದ ಪೀಳಿಗೆಯವರು ಸಾಯೋಕ್ಕೆ ಕಾರಣ ಇದಾಗಿರುತ್ತೆ. ಆ ವಿಕರಣದ ಮಧ್ಯೆ ಭರವಸೆಯ ಒಂದು ಕಿರಣವೂ ಹೊಮ್ಮಿತ್ತು. ಏನ್ರಿ ಅದು ನೋಡಲ್ಲ? ಇಡೀ ಜಗತ್ತನ್ನೇ ಅತ್ಯಂತ ಕರಾಳ ಸಂಕಷ್ಟಕ್ಕೆ ನೂಕುವ ಶಕ್ತಿ ವಿಜ್ಞಾನಕ್ಕಿದ್ದರೂ ಅದನ್ನು ನಿಯಂತ್ರಣದಲ್ಲಿ ಇಡೋಕೆ ಸಾಧ್ಯ ಅನ್ನೋದು ನಮಗೆ ಗೊತ್ತಾಗಿದೆ. ಯಾಕೆಂದರೆ ಆ ಒಂದು ಜೋಡಿ ಬಾಂಬ್ ಬಿದ್ದ ನಂತರ ಈ 74 ವರ್ಷದಲ್ಲಿ ಮತ್ತೊಂದು ವಿಶ್ವಯುದ್ಧ ಆಗಲಿಲ್ಲ, ಮತ್ತು ಯಾವುದೇ ಯುದ್ಧದಲ್ಲಿ ಒಂದೇ ಒಂದು ಆಟಮ್ ಬಾಂಬ್ ಕೂಡ ಪ್ರಯೋಗ ಆಗಲಿಲ್ಲ. ಅದು ಮನುಕುಲದ ವಿವೇಕ ತೋರಿಸುತ್ತದೆ. ಸೊ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಅದೇನು ಮನುಕುಲದ ವಿವೇಕ ತೋರಿಸಲ್ಲ, ಏನು ಗೊತ್ತಾ ಸ್ಟೋರಿ? ಮೀನ್ಸ್ ಆಟೋಮ್ ಬಾಂಬ್ ತುಂಬ ಡೇಂಜರ್ ಆಗಿರುತ್ತೆ. ಡೇಂಜರ್ ಅನ್ನೋದಕ್ಕಿಂತ ಅದು ಸ್ವಲ್ಪ ಡಿಸ್ಟ್ರಕ್ಟಿವ್ ಮ್ಯಾನರಿಸಮ್ ಆಗಿರುತ್ತೆ. ಈಗ ಒಂದೇ ದೇಶ ಇನ್ನೊಂದು ದೇಶದ ಮೇಲೆ ಆಟೋಮ್ ಬಾಂಬ್ ಹಾಕಿದ್ರೂ ಕೂಡ, ಆ ದೇಶನ ಆಕ್ರಮಿಸಿಕೊಂಡ್ರೂ ಕೂಡ ಅವ್ರು ಬಂದು ಅಲ್ಲಿ ಇರೋಕ್ಕಾಗಲ್ಲ. ಯಾಕೆಂದರೆ ಅದು ರೇಡಿಯೇಷನ್ ಸ್ಪ್ರೆಡ್ ಆಗಿರುತ್ತೆ. ಸೊ ಅಲ್ಲಿ ಬೆಳೆಯೋಕ್ಕಾಗಲ್ಲ, ಉಡೋರೆಲ್ಲ ಅಂಗವಿಕಲಾಗಿ ಬಿಡ್ತಾರೆ. ಸೊ ಇದು ಸಿನಾರೋ. ಸೊ ಈ ಥರ ಇದ್ದಾಗ ಯಾವ ದೇಶ ಕೂಡ ಬಾಂಬ್ ಹಾಕೋಕ್ಕೆ ಹೋಗಲ್ಲ. ಯಾಕೆಂದರೆ ಬಾಂಬ್ ಹಾಕಿದ್ರು ವೇಸ್ಟು. ಒಂದು ಬೇರೆಯವ್ರ ಲೈಫ್ನ ಹಾಳು ಮಾಡಬೇಕಾಗುತ್ತೆ ಅಷ್ಟೇ ಬಾಂಬ್ ಹಾಕೋದ್ರಿಂದ ಹೊರತು ಅವ್ರು ಹೋಗಿ ಆಕ್ರಮಿಸ್ಕೊಂಡು ಅಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಅವರು ಬಾಂಬ್ ಹಾಕಿರಲ್ಲ. ಅದೊಂದು ಕಾರಣ. ಇಲ್ಲ ಅಂತಂದರೆ ಏನಪ್ಪ ಅಂದರೆ, ನಿಮಗೆ ಗೊತ್ತು, ಆ ಟ್ರೀಟಿ ಈ ಟ್ರೀಟಿ ಈ ಥರ ಒಂದು ಒಪ್ಪಂದಗಳು ಅವ್ರು ಮಾಡ್ಕೊಂಡಿರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಅವರು ಬಾಂಬ್ನ ಯೂಸ್ ಮಾಡಲ್ಲ. ಸೊ ಇದು ಮನುಕುಲ, ಮೀನ್ಸ್ ಅವ್ರದ್ದು ಹ್ಯುಮ್ಯಾನಿಟಿನ ತೋರಿಸ್ತದೆ ಅಂತ ಇಲ್ಲಿ ಸ್ಟೋರಿಲಿ ಹೇಳಿದ್ದಾರೆ. ಬಟ್ ರಿಯಾಲಿಟಿ ಬೇರೆ. ಬಟ್ ಓಕೆ, ಇಲ್ಲಿ ಆ್ಯಸ್ ಪರ್ ದ ಟೆಕ್ಸ್ಟ್ ನೀವು ಓದಿ. ಸೊ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಅಟ್ ಪ್ರೆಸೆಂಟ್ ಅವರು ಬಾಂಬ್ನ ಯೂಸ್ ಮಾಡಿಲ್ಲ, ಮೀನ್ಸ್ ನ್ಯೂಕ್ಲಿಯರ್ ಬಾಂಬ್ನ ಯೂಸ್ ಮಾಡಿಲ್ಲ. ಸೊ ಅದು ಮನುಕುಲದ ಒಂದು ವಿವೇಕವನ್ನು ತೋರಿಸ್ತದೆ ಅಂತ. ಫ್ರೆಂಡ್ಸ್, ನಿಮಗೆ ಇದು ಕೆಲ ಸಾಧ್ಯತೆ ಇರುತ್ತೆ. ಅತಿಮಾನ ಯುಗ ಎಂದರೇನು ಅಂತ ಕೇಳ್ಬೋದು ಅವರು. ಆಂಥ್ರೋಪೋಸಿಸ್ ಎಂದರೇನು ಅಂತ ಕೇಳ್ಬೋದು. ಎರಡರಲ್ಲಿ ಏನು ಕೇಳಿದ್ರು ಸೇಮೇ, ಓಕೆನಾ? ಸೊ ಇದು ಕೇಳ್ತಾರೆ. 2 ಮಾರ್ಕ್ಸು, ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅಭಿವೃದ್ಧಿ, ಡೆವಲಪ್ಮೆಂಟ್ ಹುಚ್ಚು ಕುದುರೆ ಹತ್ತಿ ಹೋಗ್ತಾ ಇರೋ ಮನುಷ್ಯ ಇಡೀ ಭೂಮಿಯನ್ನು ಸಂಕಷ್ಟದ ಪ್ರಪಾತಕ್ಕೆ ತಂದಿದ್ದಾನೆ. ಭೂಮಿಯ ತಾಪಮಾನದಿಂದ ಏರ್ತಾ ಇದೆ, ಮೀನ್ಸ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆಯಲ್ಲಿ ಮಾತಾಡ್ತಿದ್ದಾರೆ. ನಾವು ಬಿಸಿ ಪ್ರಳಯದ ಬಾಗಿಲಲ್ಲಿ ಇದ್ದೇವೆ. ಜಗತ್ತಿನಲ್ಲಿ ಎಲ್ಲ ಖಂಡಗಳಲ್ಲೂ ಅದರ ಲಕ್ಷಣಗಳು ದಿನದಿನಕ್ಕೆ ಪ್ರಕಾರವಾಗಿ ಕಾಣ್ತಾ ಇದೆ. ಜಿಡಿಮಳೆ, ಸುಂಟರಗಾಳಿ, ಹಿಮಖಂಡ ಛಿದ್ರ, ದಿಢೀರ್ ಮಳೆ, ಕ್ಷಿಪ್ರ ಬರಗಾಲ ಇವೆಲ್ಲ ಇಂದಿಗಿಂತ ಜಾಸ್ತಿ ಪ್ರಕಾರವಾಗಿ ಕಾಡ್ತಾ ಇದೆ, ಜಾಸ್ತಿ ಸಂಖ್ಯೆಯಲ್ಲಿ ಕಾಡ್ತಾ ಇದೆ. ಇದನ್ನು ಅತಿಮಾನ ಯುಗ, ಆಂಥ್ರೋಪೋಸಿಸ್ ಅಂತ ಹೆಸರಿಡಬೇಕು ಅಂತ ವಿಜ್ಞಾನಿಗಳು ತೀರ್ಮಾನಿಸಿದ್ದಾರೆ. ಯಾಕೆ ಎಂದರೆ ಈ ಮನುಷ್ಯ ಇದ್ದಾನಲ್ಲ, ಅವನು ಒಂದು ಡೈನೋಸರ್ಗಿಂತ, ಒಂದು ಜ್ವಾಲಾಮುಖಿಗಿಂತ, ಒಂದು ಸುಂಟರಗಾಳಿಗಿಂತ, ಒಂದು ಸುನಾಮಿಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ದಾನೆ. ಅವನೇ ನಿಸರ್ಗದ ಮಹಾಶಕ್ತಿಯಾಗಿದ್ದಾನೆ. ಒಂದು ಗುಡ್ಡವನ್ನೇ 2 ವರ್ಷಗಳಲ್ಲಿ ನೆಲಸಮ ಮಾಡ್ತಿದ್ದಾನೆ. ಅವರು ನಿಮಗೆ ಅತಿಮಾನ ಯುಗ, ಆಂಥ್ರೋಪೋಸಿಸ್ ಎಂದರೇನು, ಅವರು ಅತಿಮಾನ ಯುಗ ಅಂತ ಕೇಳ್ಬೋದು, ಇಲ್ಲಾಂದರೆ ಆಂಥ್ರೋಪೋಸಿಸ್ ಅಂದ್ರೇನು ಅಂತ ಕೇಳ್ಬೋದು. ಈ ಎರಡರಲ್ಲಿ ಯಾವುದೇ ಕೇಳಿದ್ರು ಕೂಡ ಇದನ್ನು ಬರೀರಿ ನೀವು. ಇದು ಏನು ಗೊತ್ತಾ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಿಮಗೆ ಒಂದು ಸಮ್ಮರ್ ಟೈಮಲ್ಲಿ ಸಡನ್ನಾಗೆ ಚೆನ್ನಾಗಿ ಮಳೆ ಬಂದ್ಬಿಡೋದು. ಸೊ ನಮ್ಗೆ ಯಾವ ಥರ ಫೀಲ್ ಆಗಬೇಕು, ಇದು ರೈನಿ ಸೀಸನ್ ಅಂತ ಫೀಲ್ ಆಗಿಬಿಡ್ಬೇಕು ನಮಗೆ. ಸೊ ಆ ಥರ. ಸೊ
ನಿಮಗೆ ಮಳೆಗಾಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬರಬೇಕು. ಸೊ ಇದೆಲ್ಲ ನಿಮ್ಗೆ ಅನಿಸುತ್ತೆ ಆಗ ಏನೋ ಸ್ವಲ್ಪ ನೇಚರ್ ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದೆ, ಸೊ ಡಿಫ್ರೆಂಟಾಗಿ ವರ್ಕ್ ಆಗ್ತಿದೆ ಅಂತ. ಸೊ ಅದನ್ನೇ ಅವ್ರು ಹೇಳೋದು ಅತಿಮಾನ ಯುಗ ಅಂತ. ನೋಡಿ, ಕೀ ಪಾಯಿಂಟ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಇದನ್ನೆಲ್ಲ ನೀವು ಬರೀಲೇಬೇಕು. ಒಂದು ಇಲ್ಲಿ ಗ್ಲೋಬಲ್ ವಾರ್ಮಿಂಗ್, ಬಿಸಿ ಪ್ರಳಯ, ಇದನ್ನ ಮೆನ್ಷನ್ ಮಾಡಿ, ಓಕೆನಾ. ಇದಾದಮೇಲೆ ಜಿಡಿ ಮಳೆ, ಸುಂಟರ ಗಾಳಿ, ಹಿಮಖಂಡ ಛಿದ್ರ, ದಿಢೀರ್ ಮಳೆ, ಕ್ಷಿಪ್ರ ಬರಗಾಲ, ಇದೆಲ್ಲ ಸಡನ್ನಾಗಿ ಆಗ್ಬಿಡುತ್ತೆ. ಮೀನ್ಸ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್, ಅದು ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಅಲ್ಲ, ಆಗಬೇಕಾಗಿರೋ ಸಮಯದಲ್ಲಿ ಆಗಲ್ಲ ಹೊರ್ತು ಇನ್ನು ಬೇರೆ ಸಮಯದಲ್ಲಿ, ಅನ್ವಾಂಟೆಡ್ ಸಮಯದಲ್ಲಿ ಆಗುತ್ತೆ. ಸೊ ಅದನ್ನು ಅತಿಮಾನ ಯುಗ, ಆಂಥ್ರೋಪೋಸಿಸ್ ಅಂತ ಕರೀತಾರೆ. ಮೀನ್ಸ್ ಅದು ವಿಜ್ಞಾನಿಗಳು ಆ ರೀತಿ ಕರೀತಾರೆ. ಸೊ ಇದಿಷ್ಟು ಕಂಟೆಂಟ್ ಏನಿದೆ ಇದು 2 ಮಾರ್ಕ್ಸ್ಗೆ ಕೆಲಸ ಸಾಧ್ಯತೆ ಇರುತ್ತೆ, ಓದ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಸ್ಟೋರಿ ಅವರು, ನೆಕ್ಸ್ಟು ಬೆಳ್ಳಾರಿ ಮೈನ್ ಸ್ಟೋರಿ. ಸೊ ಒಂದು ಬಳ್ಳಾರಿ ಬಗ್ಗೆ ಮಾತಾಡಿದ್ದಾರೆ, ಬೆಳ್ಳಾರಿ ಬಗ್ಗೆ. ಸೊ ನೋಡೋದ, ಬಳ್ಳಾರಿ ಅದುರಿನ ಬೆಟ್ಟವನ್ನು, ಮೀನ್ಸ್ ಬಳ್ಳಾರಿ ಅದುರು ಅಂದರೆ ಓರಿಲಿ, ಬಳ್ಳಾರಿ ಅದುರಿನ ಬೆಟ್ಟವನ್ನು ನಮ್ಮವರು ಕಿತ್ತು ಚೀನಾಕ್ಕೆ ಕಳಿಸಿದ್ದವಲ್ಲ. ಮೀನ್ಸ್ ಏನಪ್ಪ ಅಂದರೆ 2008 ಬೀಜಿಂಗ್ ಒಲಿಂಪಿಕ್ಸ್ ಸಿದ್ಧತೆ ಅವರಿಗೆ ಕಬ್ಬಿಣದ ಅದುರಿನ ಬೆಟ್ಟಗಳೇ ಬೇಕಾಗಿದ್ದವು. ಕಬ್ಬಿಣ ಕಳಿಸಿದ್ವಿ, ನಮ್ಮ ದೇಶಕ್ಕೆ ಒಂದು ಚಿನ್ನದ ಪದಕವೇನೋ ಸಿಕ್ಕಿತು, ಅಭಿನವ ಬಿಂದಾದರೂ ಸಿಕ್ಕಿತು. ಮೀನ್ಸ್ ಓಕೆ, ಅವ್ರಿಗೆ ಅಭಿನವ ಬಿಂದು ಎಂಬ ಬಿರುದು ಸಿಕ್ತು, ಪ್ರಶಸ್ತಿ ಸಿಕ್ತು. ಆದರೆ ಗಣಿ ಮಾಲೀಕರು ಕ್ವಿಂಟಾನ್ಗಟ್ಟಲೆ ಚಿನ್ನವನ್ನು ಬಾಚಿಕೊಂಡರು. ನೆರೆ ಅಂದರೆ ಪ್ಲೇಸ್ ಅಂತ, ನೆರೆ ಕಳೆದುಕೊಂಡು ಲಕ್ಷಾಂತರ ಜನರ ಬದುಕು ಮೂರ ಬಟ್ಟೆ ಆಯಿತು. ಅದು ಬೇರೆ ಕತೆ ಬಿಡಿ. ಈ ಗಣಿಗಾರಿಕೆ ಏನಿದೆ, ಪ್ರಕೃತಿ 20,000ಗಳಲ್ಲಿ ಮಾಡಿರೋ ಕೆಲಸವನ್ನು ನಾವು 2 ವರ್ಷಗಳಲ್ಲಿ ಮಾಡಿದ್ದೀವಿ. ಅದಕ್ಕೆ ಇದನ್ನು ಅತಿಮಾನವ ಯುಗ ಅಂತ ಕರೆಯಬೇಕು ಅಂತ ವಿಜ್ಞಾನಿಗಳು ನಿರ್ಧಾರ ಮಾಡಿದ್ದಾರೆ. ಏನಪ್ಪ ಇದು ಬಳ್ಳಾರಿ ಸ್ಟೋರಿ ಅಂತ ಅಂದರೆ, ಬಳ್ಳಾರಿಲಿ ಐರನ್ ಓರ್, ಮೀನ್ಸ್ ಚಿನ್ನ ಆಗಿರ್ಬೋದು, ಐರನ್ ಆಗಿರ್ಬೋದು, ಸೊ ಈ ರೀತಿಯಾದಂಥ ಒಂದು ಮೆಟಲ್ಸ್ ಏನಿದೆ, ಸೊ ಅದನ್ನು ಅವರು ಗಣಿಯಲ್ಲಿ ತೆಗಿತಾರೆ. ಗಣಿ ಮಾಲೀಕರು ಯಾಕೆ ಅವರು ತೆಗಿತಾರೆ ಅಂದರೆ 2008 ಬೀಜಿಂಗ್ ಒಲಿಂಪಿಕ್ಸ್, ಮೀನ್ಸ್ ಬೇರೆ ದೇಶದಲ್ಲಿ ಏನು ನಡೀತಾ ಇರ್ತದೆ, ಅವ್ರಿಗೆ ಒಂದು ಕಬ್ಬಿಣದ ಅದುರು, ಮೀನ್ಸ್ ಓರ್, ಐರನ್ ಓರ್. ಸೊ ನೀವು ಆ ರೀತಿ ಬರೀಬಾರದು ಎಕ್ಸಾಮಲ್ಲಿ, ಕನ್ನಡದ ಒಂದು ಟರ್ಮಿನಾಲಜೀಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಕಬ್ಬಿಣದ ಅದುರಿ ಅಂತ. ಸೊ ಅದು ಅವ್ರಿಗೆ ಬೇಕಾಗಿರುತ್ತೆ. ಸೊ ಅವ್ರು ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಗಣಿ ಮಾಲೀಕರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ, ಸೊ ನಮ್ಗೆ ಈ ಥರ ಬೇಕು, ನೀವೇನು ಮಾಡ್ತೀರಾ ನಮ್ಗೆ ಕೊಡಿ ಅಂತ. ನಿಮ್ಗೆ ಗೊತ್ತು ನಮ್ಮ ರಾಜಕೀಯ, ಸೊ ನಮ್ಮ ಜನ ಇವ್ರು ಯಾವ ಥರ ಅಂತ. ಮೀನ್ಸ್ ಅಲ್ಲಿ ಮಾಲೀಕರು ಇರ್ತಾರಲ್ಲ, ಶ್ರೀಮಂತರು, ಸೊ ಗಣಿ ಮಾಲೀಕರು ಅವ್ರು ಏನು ಮಾಡ್ತಾರೆ ಅಂದರೆ, ದುಡ್ಡಿನ ಆಸೆಗೆ ಆ ಬೆಟ್ಟ ಗುಡ್ಡಗಳಲ್ಲಿ ಚೆನ್ನಾಗಿ ಎಗ್ದಿ ಸೊ ಅದನ್ನೆಲ್ಲ ಅವರು ಬೇರೆ ದೇಶಕ್ಕೆ, ಮೀನ್ಸ್ ಚೀನಾ ದೇಶ ಏನಿರುತ್ತೆ ಅಲ್ಲಿ ತಾನೇ ಒಲಿಂಪಿಕ್ಸ್ ನಡೀತಾ ಇರೋದು, ಬೀಜಿಂಗ್ ಒಲಿಂಪಿಕ್ಸ್, ಚೀನಾ, ಚೀನಾದಲ್ಲಿ ನಡೀತಿರುವಂಥ ಬೀಜಿಂಗ್ ಒಲಿಂಪಿಕ್ಸ್ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ಸೊ ಇದರಿಂದ ನಮಗೇನು, ನಮ್ಮ ದೇಶಕ್ಕೇನು ಅಂತ ಯೂಸ್ ಆಗಲ್ಲ. ಸೊ ಯೂಸ್ ಆಗೋದೇನು ಒಂದೇ ಒಂದು, ಏನಪ್ಪ ಅಂತಂದರೆ ಒಬ್ರಿಗೆ ಏನೋ ಚಿನ್ನದ ಪದಕ ಸಿಗುತ್ತೆ, ಅಭಿನವ ಬಿಂದಾದರೂ ಒಂದು ಕೀರ್ತಿ ಸಿಗುತ್ತೆ. ಏನೇ ಸಿಕ್ಕಿದ್ರೂ ಅದು ಒಂದೇ ಅಷ್ಟೇ ನಮ್ಗೆ ಸಿಗೋದು. ಸೊ ಇಲ್ಲಿ ನಮ್ಮ ದೇಶದ, ನಮ್ಮ ನಾಡಿನ ಒಂದು ಸಂಪತ್ತೇನಿದೆ ಅದು ನಾವು ಕಳೆದುಕೊಂಡ್ವಿ. ನೋಡಿ, ಮಾರ್ಕ್ ಮಾಡಿರೋದು, ಅಂಡರ್ಲೈನ್ ಮಾಡಿರೋದು, ಸರ್ಕಲ್ ಮಾಡಿರೋದು, ಸ್ಕ್ವೇರ್ ಟೈಪ್ ಹಾಕಿರೋದು, ಇದೆಲ್ಲ ಕೀ ಪಾಯಿಂಟ್ಸು, ಸರಿನಾ. ಸೊ ಪ್ರಕೃತಿ ಮೀನ್ಸ್ ಒಂದು ಬೆಟ್ಟ, ಅದು ಸೃಷ್ಟಿ ಆಗಬೇಕಂದ್ರೆ ಪ್ರಕೃತಿಗೆ ಒಂದು 20 ವರ್ಷ ಬೇಕು. ಮೀನ್ಸ್ ಅದು ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಆಗಿ ಕ್ರಿಯೇಟ್ ಆಗೋಕ್ಕೆ ಅಷ್ಟು ಕಷ್ಟಪಟ್ಟಾಗಿರೋದ ಈ ಮನುಷ್ಯ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ, ಬಾಂಬ್ಗಳನ್ನ ಯೂಸ್ ಮಾಡಿ 2 ವರ್ಷದಲ್ಲಿ ಆ ಬೆಟ್ಟನ ನೆಲಸಮ ಮಾಡಿ ಅದರಲ್ಲಿರೋಂಥ ಒಂದು ಸಂಪತ್ತನ್ನ ಒಂದು ಬೇರೆ ದೇಶಕ್ಕೆ ಕೊಡ್ತಾನೆ. ಸೊ ಆದ್ದರಿಂದ ಅತಿಮಾನವ ಯುಗ ಅಂತ ಕರಿಬೇಕು ಅಂತ ಇಲ್ಲಿ ವಿಜ್ಞಾನಿಗಳು ಅಂದ್ಕೊಳ್ತಾರೆ. ಸೊ ಇದು ಬಳ್ಳಾರಿ ಸ್ಟೋರಿ. ಮನುಷ್ಯ ನಡುವಿನ ಈ ಸ್ಪರ್ಧೆಯೇ ನಮ್ಮ ಕರಾಳ ಯಂತ್ರಯುಗಕ್ಕೆ ಬಂಡವಾಳಶಾಹಿ ಆಗಿದೆ. ಯುಗಕ್ಕೆ ಮೀನ್ಸ್ ಬಂಡವಾಳಶಾಹಿ ಯುಗಕ್ಕೆ ತಂದಿಟ್ಟಿದೆ. ಅವರ ಪೈಪೋಟಿನಲ್ಲಿ ಭೂಮಿ ನೆಲದಲ್ಲಿ ಊತಿಟ್ಟಿದೆ. ಫಾಸಿಲ್ ಇಂಧನವನ್ನು ಮೇಲೆತ್ತಿ ಕೈಗಾರಿಕಾ ಕ್ರಾಂತಿ, ಹಸಿರು ಕ್ರಾಂತಿ, ತಂತ್ರಜ್ಞಾನ ಕ್ರಾಂತಿ ಈ ಎಲ್ಲವನ್ನ ಸಾಧಿಸಿದರು. ಮೀನ್ಸ್ ಇದು 2 ಮಾರ್ಕ್ಸ್ ಕೆಲಸ ಸಾಧ್ಯತೆ ಇರುತ್ತೆ. ಸೊ ನೀವು ಗಮನ ಇಟ್ಟು ನೋಡಿಕೊಳ್ಳಿ.
ಸೊ ಹಾಗೆಯೇ ಮನುಷ್ಯರಲ್ಲಿ ಅದು ಅಸಮತೋಲವನ್ನು ಹೆಚ್ಚಿಸಿತು, ಜೀವಲೋಕವನ್ನು ಧ್ವಂಸ ಮಾಡಿತು, ಭೂಮಿಯ ತಾಪಮಾನವನ್ನು ಹೆಚ್ಚಿಸಿತು. ಮೀನ್ಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದರೆ ನಿಮಗೆ ಗೊತ್ತು, ಈ ಮರ ಗಿರ ಎಲ್ಲ ಕಡ್ದಾಗ ಏನಾಗುತ್ತೆ, ಒಂದು ಹೀಟ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಅರ್ಥಲ್ಲಿ ಇರ್ತದಲ್ಲ, ಒಂದು ಓಝೋನ್ ಲೇಯರ್, ಪ್ರೊಟೆಕ್ಟಿವ್ ಲೇಯರ್, ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಸೊ ಅದು ನಿಮಗೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ, ಹಿಮಾಲಯದಲ್ಲಿ ಏನಿದೆ ಹಿಮ ಅದು ಕರಗುತ್ತಿದೆ. ಮೀನ್ಸ್ ಅದು ಅದೇ ರೀತಿ ಕರಗ್ತಾ ಇದ್ರೆ ಏನಾಗುತ್ತೆ, ನಮಗೆ ವಾಟರ್ ಲೆವೆಲ್, ಸಿ ಲೆವೆಲ್, ಸಮುದ್ರದ ಒಂದು ಲೆವೆಲ್ ಇನ್ಕ್ರೀಸ್ ಆಗಿ ಪ್ರವಾಹ ಆಗುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಸೊ ಅದು ಗ್ಲೋಬಲ್ ವಾರ್ಮಿಂಗ್, ಅದು ಆಗಬಾರ್ದು. ಅದರ ಒಂದು ಸ್ಪಷ್ಟನೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಸತತವಾಗಿ ನಿಸರ್ಗದ ಮೇಲೆ ದಾಳಿ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಅಂತಿಮದಲ್ಲಿ ನಾವು ಗೆದ್ದರೂ ಸೋಲು ನಮ್ಮದೇ ಎನ್ನುವ ವಿವೇಕ ಇಲ್ಲದಂಥ ಯುಗಕ್ಕೆ ನಾವು ಬಂದಿದ್ದೇವೆ. ಈ ಭೂಗ್ರಹವೇ ನಮ್ಮ ಏಕೈಕ ಮನೆ. ಅದಕ್ಕೆ ಬೆಂಕಿ ಬಿದ್ದಿದೆ ಅನ್ನೋ ಅರಿವಿಲ್ಲದೆ ಇಲ್ಲಿದ್ದೇನೆ. ಬೆಳೆಯೋಕ್ಕೆ ಪೈಪೋಟಿಗೆ ಬಂದಿರೋದು ನೋಡ್ತಾ ಇದ್ದೇವೆ. ಒಂದು ಮಾತಿದೆ, ಸೋತವನ್ ಗೆದ್ದವನ್ ಸತ್ತ ಅಂತ. ಸೊ ಈ ಮಾತು ತುಂಬಾ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಏನಪ್ಪ ಅಂತ ಅಂದರೆ, ನಾವು ಮನುಷ್ಯ ಕ್ರಾಂತಿ, ಅಭಿವೃದ್ಧಿ ಅಂತ ಅವನು ಎಷ್ಟೇ ಗೆದ್ರೂ ಕೂಡ ಅದು ಯೂಸ್ ಇಲ್ಲ. ಸೊ ಅದು ಪ್ರಕೃತಿಗೆ ಎಫೆಕ್ಟ್ ಆಗ್ತಿದೆ. ಸೊ ಅದರಿಂದ ಸುಮಾರು ಜನರ ಬದುಕು ಬಟ್ಟೆ ಆಗ್ತಿದೆ. ಸೊ ಸೋತವನಿಲ್ ಸತ್ತ ಮೀನ್ಸ್, ಈಗ ನೋಡಿ ನೀವು ಗಣಿಗಾರಿಕೆ ಅದೆಲ್ಲ ಆದಾಗ ಅಲ್ಲಿ ಜನಗಳು ಜಾಗವಿಲ್ಲದೆ ಬೇರೆ ಕಡೆ ಹೋಗ್ತಾರೆ. ಬಟ್ ಅವ್ರಿಗೆ ಒಂದು ನ್ಯೂ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಆಗಲ್ಲ. ಸೊ ಸೋತವನು ಸತ್ತ. ಸೊ ಇದು ಕೀ ಪಾಯಿಂಟು. ಓಕೆ, ನೆಕ್ಸ್ಟ್ ಸ್ಟೋರಿ, ಅಣುಬಾಂಬ್ ರಿಸರ್ಚ್. ವಿಜ್ಞಾನಿಗಳಿಗೆ 16 ಗಡಿ ಇದ್ದರೂ ಅವರು ಆಯ್ಕೆ ಮಾಡಿಕೊಂಡಿದ್ದು ಇದೇ ಆಟೋಮ್ ಬಾಂಬ್. 2 ವರ್ಷ ಮುಂಚೆ ಅಮೆರಿಕದವರು ನೆವಾಡಾ ಮರುಭೂಮಿಯಲ್ಲಿ ಪರೀಕ್ಷಾ ಸ್ಫೋಟ ಮಾಡಿಸಿದರು. ಆ ಸ್ಫೋಟದಿಂದ ವಿಕಿರಣ ಮೇಘ ವಾಯುಮಂಡಲಕ್ಕೆ ಸೇರಿ ಅಲ್ಲಿಂದ ಇಡೀ ಭೂಮಿಗೆ ಹಬ್ಬಿದೆ. ಎಲ್ಲ ಖಂಡಗಳ ಉಳಿನಲ್ಲೂ ಅದು ಸಿಗ್ತಾ ಇದೆ. ಲಕ್ಷಾಂತರ ವರ್ಷಗಳ ನಂತರ ಅದು ಶಿಲಾಸ್ತರವಾಗಿ ಶಾಶ್ವತವಾಗಿ ನಮ್ಮ ಮನುಕುಲದ ಸಾಧನೆಯನ್ನು ಹಚ್ಚುತ್ತಿರುತ್ತದೆ. ಇನ್ನು 5 ಕೋಟಿ ವರ್ಷಗಳ ನಂತರವೂ ಯಾರಾದರೂ ಡ್ರಿಲ್ಲಿಂಗ್ ಮಾಡಿದರೆ ಅವರಿಗೆ ಆ ಕಣಗಳು ದಂಡಾಗಿ ಸಿಗುತ್ತವೆ. ವಿಶ್ವಮಟ್ಟದಲ್ಲಿ ಕ್ಯೋಟೋ ಒಪ್ಪಂದ, ಕೋಪನ್ಹೇಗನ್ ಒಪ್ಪಂದ, ಪ್ಯಾರಿಸ್ ಒಪ್ಪಂದ ಎಲ್ಲ ಆಗ್ತಾ ಇವೆ. ಆದರೆ ಜೀವ ಸಂಕುಲಗಳನ್ನು ರಕ್ಷಣೆ ಮಾಡೋಕೆ ಯಾವ ಮತ್ಸದಿಯೂ ಮುಂದಾಗ್ತಾ ಇಲ್ಲ. ಎಲ್ಲರಿಗೂ ತಮ್ಮ ತಮ್ಮ ದೇಶದ ಹಿತಾಸಕ್ತಿಯೇ ಮುಖ್ಯ ಆಗಿದೆ. ಅದಕ್ಕೆ ಭೂಮಿ ವರ್ಷ ಜೋರು ಧ್ವನಿ ಮೂಲಕ ಎಚ್ಚರಿಕೆ ನೀಡ್ತಾ ಇದೆ. ಭೂಕುಸಿತ, ಹಿಮಕುಸಿತ, ಮೇಘಸ್ಫೋಟ, ಕಾಡಿನ ಬೆಂಕಿ, ಸುಂಟರಗಾಳಿ. ಮೀನ್ಸ್ ಏನಪ್ಪ ಅಂದರೆ, ಇಲ್ಲಿ ನೇಚರು ನಮಗೆ ವಾರ್ನ್ ಮಾಡ್ತಿದೆ ಈ ಮೂಲಕ ಅಂತ ಇಲ್ಲಿ ತಿಳಿಸಿದ್ದಾರೆ. ಇದರ ಮೂಲಕ ಮಾತನಾಡುತ್ತೀವಿ, ಅದನ್ನು ಕೇಳಿಸಿಕೊಳ್ಳಲು ಸಿದ್ಧತಿಲ್ಲ ನಾವು. ಮೀನ್ಸ್ ನೋಡಿ, ಇಲ್ಲಿ ಏನಪ್ಪ ಸ್ಟೋರಿ ಅಂತ ಅಂದರೆ, ಅವರು ಅಮೇರಿಕದವರು ಇದ್ದಾರಲ್ಲ, ಅವರು ಹಿರೋಶಿಮಾ ಮತ್ತು ನಾಗಸಕಿ ಎಂಬ 2 ಊರು ಜಪಾನಲ್ಲಿ ಇರೋದಕ್ಕೆ ಬಾಂಬ್ ಹಾಕೋಕ್ಕಿಂತ ಮುಂಚೆ ಒಂದು ರಿಸರ್ಚ್ ಮಾಡ್ತಾರೆ. ಈ ಬಾಂಬ್ನ ಎಲ್ಲಿ ಅವರು ರಿಸರ್ಚ್ ಮಾಡೋದು, ನೆವಾಡಾ ಎಂಬ ಒಂದು ಡೆಸರ್ಟಲ್ಲಿ ಅವರು ರಿಸರ್ಚ್ ಮಾಡ್ತಾರೆ. ಅವಾಗ ಏನಪ್ಪ ಅಂದರೆ, ಅದು ವಿಕಿರಣ ಆಗುತ್ತಲ್ಲ, ರೇಡಿಯೇಷನ್ಸು, ಅದು ವಾಯುಮಂಡಲಕ್ಕೆ ಸೇರಿ ಅಲ್ಲಿಂದ ಇಡೀ ಭೂಮಿಗೆ ಹಬ್ಬಿದೆ ಎಂಬುದು ವಿಜ್ಞಾನಿಗಳ ಒಂದು ಮಾತಾಗಿದೆ. ಮೀನ್ಸ್ ಅದೇ ಸ್ಟೋರಿನೇ ಅದು. ಸೊ ಅದರಿಂದ ದೇಶಕ್ಕೆ ಮೀನ್ಸ್ ಲಕ್ಷಾಂತರ ವರ್ಷಗಳ ನಂತರ ಅದು ಶಿಲಾಸ್ತರವಾಗಿ ಶಾಶ್ವತವಾಗಿ ನಮ್ಮ ಮನುಕುಲಕ್ಕೆ ಅದು ತೊಂದರೆಯನ್ನು ಉಂಟು ಮಾಡುತ್ತದೆ ಅಂತ ಇಲ್ಲಿ ಲೇಖಕರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಇವ್ರು ಹೇಳ್ತಾರದು ಏನಪ್ಪ ಅಂದರೆ, ಮುಂದೆ ಫ್ಯೂಚರಲ್ಲಿ ನಾವು ಡ್ರಿಲ್ಲಿಂಗ್ ಮಾಡಿದ್ರು ಕೂಡ ಅದ್ರ ಕಣಗಳು ನಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಮಗೆ ನೇಚರು ಮಾಡ್ತಾ ಇರುವಂತಹ ವಾರ್ನಿಂಗ್. ಕ್ರೀಡಾ ಮಹೋತ್ಸವದ 3 ಘೋಷವಾಕ್ಯಗಳು ಜೊತೆಗೆ ಇದೇ ಮೊದಲ ಬಾರಿಗೆ 4ನೆಯ ಘೋಷವಾಕ್ಯ ಸೇರಿಸಿಕೊಳ್ಳಲಾಗಿದೆ. ಯಾವುದ್ಯಾವುದು? ಅತಿ ವೇಗ, ಅತಿ ಎತ್ತರ, ಅತಿ ಬಲ, ನಾವೆಲ್ಲ ಒಂದಾಗಿ. ಮೀನ್ಸ್ ಇದು 4 ಪಾಯಿಂಟು. ಮೊದಲು 4 ಇತ್ತು, ಅದ್ರ ಜೊತೆಗೆ ಮತ್ತೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ತಿದೆ. ಇದು ನಿಮಗೆ 2 ಮಾರ್ಕ್ಸ್ಗೆ ಕೆಲಸ ಸಾಧ್ಯತೆ ಇರುತ್ತೆ. ಅಥವಾ ಇದನ್ನು ಕೇಳುವುದು, ಒಲಿಂಪಿಕ್ಸ್ ಕ್ರೀಡೆಗಳ ಮಹೋತ್ಸವದ ಘೋಷವಾಕ್ಯ. 3 ಘೋಷವಾಕ್ಯಗಳು ಕೇಳಿದ್ರೆ ಇದು ಬರೀರಿ, ಅಥವಾ ಅವ್ರು ಏನಾದರೂ 4 ಘೋಷವಾಕ್ಯಗಳು ಕೇಳಿದ್ರೆ ಇದು ಬರೀರಿ 2 ಮಾರ್ಕ್ಸ್ಗೆ. ಓಕೆನಾ? ಸೊ ಏನಪ್ಪ ಇಲ್ಲಿ ನಮಗೆ ಕನ್ಕ್ಲೂಷನ್ ಅಂದರೆ, ನಾವೆಲ್ಲ
ನಮ್ಮೆಲ್ಲರ ಚಿಲ್ಲರೆ ಆಸಕ್ತಿಗಳಾದ ಜಾತಿ, ರಾಜಕಾರಣ, ಜನಾಂಗದ್ವೇಷ, ಗಡಿಗಳ ಇತ್ಯಾದಿ ಬದಿಗಿಟ್ಟು ಭೂಮಿಯ ರಕ್ಷಣೆಗೆ ಒಂದಾಗಿ ಸಾಮರ್ಥ್ಯವನ್ನು ಪಣಕ್ಕಿಡೋಣ ಅನ್ನೋದೇ ಈ ಸಂದೇಶ. ಮೀನ್ಸ್ ಈಗ ಜಾತಿ ಆಗಿರ್ಬೋದು ಇದನ್ನೆಲ್ಲ ಬಿಟ್ಬಿಡ್ರಿ, ರಿಲಿಜನ್ ಆಗಿರೋದು ಕೂಡ ಬಿಟ್ಬಿಟ್ರೆ ನಮ್ಮ ಮೀನ್ಸ್ ಎಲ್ಲರೂ ಯೂನಿವರ್ಸಲ್ ಬ್ರದರ್ಹುಡ್ಡಿಂದ ಮೀನ್ಸ್ ಅದೇ ಒಟ್ಟಾಗಿ ಒಂದು ನಮ್ಮ ಸಮಾಜವನ್ನು, ನಮ್ಮ ಭೂಮಿಯನ್ನು, ನಮ್ಮ ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಅನ್ನೋದು ಇಲ್ಲಿ ಲೇಖಕರು ಹೇಳಿದ್ದಾರೆ.